ಲೋಕಸಭೆ ಚುನಾವಣೆಗೆ ಮತ್ತೆ ಎಂಟ್ರಿನ ಅಂತ ಇವತ್ತು ಇದು ದೇವರು ಹರಕೆ ಮಾಡಿಕೊಂಡಿದ್ರು, ಪ್ರಾರ್ಥನೆ ಮಾಡಿದರು, ಆ ಕೆಲಸ ಮುಗಿಸಿದ್ದೀವಿ. ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ತಗೋಬೇಕು. ತೀರ್ಮಾನ ಏನೇ ತಗೊಳ್ಳಿ ಅದಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ. ಕ್ಯಾಂಡಿಡೇಟ್ ಯಾರೇ ಆಗಲಿ ಕಾಂಗ್ರೆಸ್ಸನ್ನು ಗೆಲ್ಲಿಸೋದು ನಮ್ಮ ಕೆಲಸ. ಆ ಕೆಲಸವನ್ನು ಮಾಡ್ತೀವಿ. ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿರ್ತೀವಿ. ಇಲ್ಲ, ಹೈಕಮಾಂಡ್ 11 ಸಚಿವರಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿದೆ ಸರ್, ಪ್ರಸ್ತಾಪ ಮಾಡ್ತಾರೆ ಅಂಥದ್ದು. ಅದರಲ್ಲಿ ನಿಮ್ಮ ಹೆಸರು ಸಹ ಕೇಳಿಬರ್ತದೆ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೋ ಅಷ್ಟಕ್ಕೆ ಒಳ್ಳೆ ದೇವ್ರ ಕೆಲಸ ಮಾಡಿದ್ದೀವಿ. ಬೇರೆ ಪ್ರಶ್ನೆಗಳೇನು ಪ್ರಯೋಜನ ಆಗಲ್ಲ. ನಾನೇನು ಹೇಳಲ್ಲ, ನಿಮಗೆ ಗೊತ್ತಿದೆ. ಏನು ಹೇಳ್ತಾರೆ ಹೈಕಮಾಂಡು ಅದಕ್ಕೆ ಬದ್ಧವಾಗಿರೋಣ. ಆದರೆ ಈ ಭಾಗದಲ್ಲಿ ಕಾಂಗ್ರೆಸ್ಸನ್ನು ಮತ್ತೆ ಉಳಿಸಬೇಕು. ಶಾಂತಿ ಇಲ್ಲದೆ ಆಗಿದೆ, ಗಲಭೆಗಳಾಗಿದೆ, ಜನರಲ್ಲಿ ನೆಮ್ಮದಿ ಇಲ್ಲ. ಆ ನೆಮ್ಮದಿಯನ್ನು ತರೋದಕ್ಕೆ ಕಾಂಗ್ರೆಸ್ ಅನಿವಾರ್ಯವಾಗಿ ಮತ್ತೆ ಬರಬೇಕಾಗಿರುವಂಥ ಸಂದರ್ಭ ಬಂದಿದೆ. ಕಾಂಗ್ರೆಸ್ ಬರೋದಕ್ಕೆ ನಾವೆಲ್ಲರೂ ಮುಖಂಡರು, ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು ಮತ್ತು ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರು, ನಾಯಕರು ಎಲ್ಲರೂ ಸೇರಿ ಆ ಕೆಲಸವನ್ನು ಮಾಡ್ತೀವಿ. ತಮಗೆಲ್ಲ ನೀವು ಜಾಸ್ತಿ ಹೇಳ್ತೀರ, ಅದೇ ಬಂದಿರುತ್ತೆ ಅಷ್ಟೇ. ಸಮ್ಮಿಶ್ರ ಸರ್ಕಾರ ಬರ್ತದೆ. ಕಾಂಗ್ರೆಸ್ ಪಕ್ಷ ಇದರಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತದೆ. ಜಾತ್ಯತೀತ ವ್ಯವಸ್ಥೆ ಈ ದೇಶದಲ್ಲಿ ಉಳಿಬೇಕಾಗ್ತದೆ. ಗಾಂಧೀಜಿಯವರ ಕನಸು ನನಸು ಮಾಡಬೇಕಾಗ್ತದೆ. ಎಲ್ಲ ಧರ್ಮಗಳನ್ನು ರಕ್ಷಣೆ ಮಾಡಬೇಕಾಗ್ತದೆ. ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಹಿಂದೂ ಮುಂದಿನ ವರ್ಷ ಒಳ್ಳೆ ಮಳೆ ಬೆಳೆ ಬಂದು ಈ ದೇಶ ಸಮೃದ್ಧಿಯಾಗಲಿ ಅಂತ ಕೂಡ ದೇವರನ್ನು ಪ್ರಾರ್ಥನೆ ಮಾಡಿದ್ದೇವೆ. ಮತ್ತು ಶಾಂತಿ, ಭ್ರಾತೃತ್ವ, ಪ್ರೀತಿ, ವಾತ್ಸಲ್ಯದಿಂದ ಎಲ್ಲ ಧರ್ಮದ ಜನರು ಕೂಡ ಒಟ್ಟಿಗೆ ಬದುಕೋದಕ್ಕೆ ನಮಗೆ ಶಕ್ತಿಯನ್ನು ಕೊಡಲಿ ಅಂತೇಳಿ ದೇವರನ್ನು ನಾವು ಪ್ರಾರ್ಥನೆ ಮಾಡಿದ್ದೇವೆ. ಮಹಾಶಿವರಾತ್ರಿಯ ಶುಭಾಶಯಗಳನ್ನು ಕೂಡ ಇಡೀ ಜನಕೋಟಿಗೆ ನಾನು ತಿಳಿಸಲು ಬಯಸ್ತೇನೆ. ಆ ಪರಮಾತ್ಮ, ಪರಮೇಶ್ವರ, ಪಾರ್ವತಿ ಪರಮೇಶ್ವರ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಅಲ್ಲ ಕೂಡ ಎಲ್ಲರಿಗೂ ಕೂಡ ಒಳ್ಳೆ ಮಾಡಲಿ ಅಂತ ಯೇಸು ಕ್ರಿಸ್ತ ಎಲ್ಲ ಕಡೆಯೂ ಹೋಗಿ ಬಂದಿದ್ದೀನಿ. ಎಲ್ಲರೂ ಒಂದೇ. ಏನು ಹೇಳ್ತಾರೆ, ದೇವರೊಬ್ಬನೇ ನಾಮ ಹಲವು ಅಂತ. ಆದ್ದರಿಂದ ಎಲ್ಲ ದೇವರಲ್ಲಿರೋ ಧರ್ಮ ನೀತಿ ಎಲ್ಲ ಒಂದೇ ಇರೋದರಿಂದ ನಾವೆಲ್ಲರೂ ಒಟ್ಟಿಗೆ ಬಾಳಿ ಬದುಕೋಣ. ಇಂಥ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮವನ್ನು ಮಾಡಿದ ಕಾಂಗ್ರೆಸ್ನ ಎಲ್ಲ ಮುಖಂಡರಿಗೂ ವಿಶೇಷವಾದ ಧನ್ಯವಾದಗಳನ್ನು ತಿಳಿಸಿ, 30 ವರ್ಷಗಳ ಇತಿಹಾಸದಲ್ಲಿ ಶಾಂತಿಯನ್ನು ಕಾಪಾಡಿ ಎಲ್ಲರನ್ನೂ ಅಣ್ಣ ತಮ್ಮಂದರಾಗಿ ಬಾಳಿಗೆ ಬದುಕುವಂಥದ್ದು ಮಾಡಿ ನೆಮ್ಮದಿಯಿಂದ ಇರುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಬಂದಿದ್ದೆ ನಾನು. ಮುಂದೆ ಅಂಥದ್ದೇ ವ್ಯವಸ್ಥೆ ಆಗಲಿ, ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲ ಚೆನ್ನಾಗಿರಲಿ ಅಂತ ಹಾರೈಸ್ತೇನೆ. ಮತ್ತೊಂದು ಕಾರ್ಯಕ್ರಮ ಕೋಟ್ಲಿಂಗೇಶ್ವರಕ್ಕೆ ಹೋಗಬೇಕಾಗಿದೆ. ವಿಶೇಷವಾಗಿ ಮಾಧ್ಯಮ ಮಿತ್ರರು ಸಂಪೂರ್ಣವಾಗಿ ನಮಗೆ ಎಲ್ಲ ವಿಷಯಗಳಲ್ಲೂ ಸಹಕರಿಸಿದ್ದೀರಿ. ಬಹುತೇಕ ನಿಮ್ಮ ಶಕ್ತಿನೇ ನಮಗೆ ಸಾಕಷ್ಟು ಸಹಾಯ ಆಗಿದೆ.